ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ಇದು ನಂದು ಮತ್ತೊಂದು ಹೊಸ ವ್ಲಾಗ್ ನೋಡ್ರಿ. ಇದು ಮಾರ್ನಿಂಗ್ ರುಟೀನ್ ವ್ಲಾಗ್ ಆಗೈತಿ ಇವತ್ತು ನಂದು. ಏನಂತ ಹೇಳಿದರೆ, ಇವತ್ತು ನಾನು ಹಂಗೆ ಒಂದು ಗೋಬಿ ಇತ್ತು ರೀ, ಫ್ಲವರ್ ಇತ್ತು. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಹೊರಗೆ ಮಳೆ ಇತ್ತು. ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಬೆಳಗ್ಗೆನ ಮಾಡಬೇಕು ಇದನ್ನು ಗೋಬಿ ಮಂಚೂರಿ ಅಂಥೇಳಿ ಅನ್ನಕತ್ತಿದ್ದ ಸೃಜನ. ಟ್ರೈ ಮಾಡೋಣ ಮನ್ಯಾಗ ಅಂಥೇಳಿ. ಪೂರ್ತಿ ಗೋಬಿ ಮಂಚೂರಿ ಏನು ಅಲ್ರಿ, ಹಂಗೆ ಗೋಬಿ ಪಕೋಡ ಥರ ನಾನಿವತ್ತು ಸಿಂಪಲ್ಲಾಗಿ ಬೆಳಿಗ್ಗಿಂದ ಬ್ರೇಕ್ಫಾಸ್ಟ್ಗೆ ಮಾಡಾಕತ್ತಿದ್ದೆ ನೋಡ್ರಿ. ಆದರೆ ಅದಷ್ಟು ಬೇಡ, ಒಮ್ಮೆ ಬೆಳಿಗ್ಗೆ ಆ ರೀತಿ ಡೀಪ್ ಫ್ರೈ ಮಾಡಿದ್ದನ್ನು ತಿನ್ನೋದು ಬೇಡ ಅಂಥೇಳಿ ಅದ್ರ ಜೊತೆಗೆ ಉಪ್ಪಿಟ್ಟನ್ನು ಮಾಡ್ಕೊಳಕತ್ತಿದ್ದೆ. ಇದು ಹಂಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಇದನ್ನು ನಾನು ಮಾಡ್ಕೊಳಕತ್ತಂಥದ್ದು. ಹಂಗೆ ಮೊದ್ಲಿಕ್ಕೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತಾ, ಏನಂದರೆ ಈ ಕಡೆ ಒಂದು ಕಡೆ ಉಪ್ಪಿಟ್ಟು ಮಾಡ್ಕೊಳಕತ್ತಿದ್ದೆ, ಒಂದು ಕಡೆ ಗೋಬಿ ಪಕೋಡ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಹಂಗೆ ಹೆಂಗೆ ಫ್ಲವರ್ ಇತ್ತು, ಗೋಬಿ ಇತ್ತು, ಹಾಗಾಗಿ ಮಾಡೋಣ ಅಂಥೇಳಿ ಅನ್ನಿಸ್ತಾ ಪಲ್ಯ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ. ಅದನ್ನು ಕುದಿಸುವಾಗ ಫಸ್ಟಿಗೆ ನೀರೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಇಟ್ಕೊಂಡೆ ರೀ, ಪಲ್ಯ ಮಾಡೋಣ ಅಂಥೇಳಿನ ಇಟ್ಕೊಂಡೆ. ಮತ್ತೇನಂತ ಸುಜು ಒಮ್ಮೆ ಗೋಬಿ ಅಂಥೇಳಿ ಶುರು ಮಾಡಿದ್ನ, ಅದನ್ನು ನೋಡಿ. ಹಾಗಾಗಿ ಸರಿ ಹೆಂಗೋ ಕುದಿಸಿದ್ದ ಇತ್ತಲ್ಲ, ಅದನ್ನೆಲ್ಲನೂ ಮತ್ತೆ ತೆಕ್ಕೊಂಡೆ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಹಾಕ್ಕೊಳತ್ತೇನೆ ನೋಡ್ರಿ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಕಡ್ಲೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡು ಈಗ ಅದಕ್ಕೆ ಖಾರ ಪುಡಿನ ನಾನು ಹಾಕ್ಕೊಳತ್ತೇನೆ ನೋಡ್ರಿ. ಇಲ್ಲೇ ಖಾರ ಪುಡಿ ಹಾಕ್ಕೊಂಡು ಆಮೇಲೆ ಹಂಗೆ ನಾನು ಇಲ್ಲಿ ಸೈಡಿಗೆ ಉಪ್ಪಿಟ್ಟನ್ನು ಮಾಡ್ಕೊಳತ್ತೇನೆ ಅಂತ ಹೇಳಿದ್ನಲ್ಲ, ಉಪ್ಪಿಟ್ಟು ರೆಡಿಯಾಗಕತ್ತಿತ್ತು ನೋಡ್ರಿ. ಈ ಕಡೆ ಒಂದು ಕಡೆ ಗೋಬಿ ಮಾಡ್ಕೊಳತ್ತಿದ್ದೆ, ಗೋಬಿ ಪಕೋಡ, ಒಂದು ಕಡೆ ಉಪ್ಪಿಟ್ಟು ಮಾಡ್ಕೊಳತ್ತಿದ್ದೆ ನೋಡ್ರಿ. ಈ ರೀತಿ ಬೆಳಗ್ಗಿಂದ ನಾಷ್ಟ ಆಗಿತ್ತು. ಈ ರೀತಿ ಎಲ್ಲನೂ ಮಾಡ್ಕೊಂಡಿರ್ತೇನೆ ನೋಡ್ರಿ. ಹಂಗೆ ಅದಕ್ಕೆ ಏನಂದ್ರೆ ಒಂದು ಸ್ವಲ್ಪ ಅಜ್ವಾನನ ಇಲ್ಲೇ ಕೈಲಿ ತಿಕ್ಕಿ ಹಾಕ್ಕೊಳಕತ್ತಿದ್ದೆ ನೋಡ್ರಿ. ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಂಥದ್ದು, ಏನು ಜಾಸ್ತಿ ನಾನು ಇದಕ್ಕೆ ಕಾರ್ನ್ ಫ್ಲೋರು ಅಂತ ಹೇಳಿ ಎಕ್ಸ್ಟ್ರಾ ಮಸಾಲ ಅಂತ ಏನೂ ಹಾಕ್ಕೊಳತ್ತಿಲ್ಲ. ರುಚಿಗೆ ಬೇಕಾದಷ್ಟು ಉಪ್ಪು ಅಷ್ಟು, ಏನು ಉಪ್ಪು, ಖಾರ ಪುಡಿ, ಅಜ್ವಾನ ಇದಿಷ್ಟು ನಾನು ಹಾಕ್ಕೊಂಡು ಅದಕ್ಕೆ ಕಡ್ಲೆ ಹಿಟ್ಟು ಹಾಕ್ಕೊಂಡೆ. ಒಂದು ಸ್ವಲ್ಪ ಈ ಕಡ್ಲೆ ಹಿಟ್ಟನ್ನ ನಾವು ಎಷ್ಟು ಹಾಕ್ಕೊತೇವಲ್ಲ ಅದ್ರ ಒಂದು ಸ್ವಲ್ಪ ಪ್ರಮಾಣ, ಟೀ ಸ್ಪೂನ್, 1-2-3 ಟೀ ಸ್ಪೂನ್ ಆ ರೀತಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನಾನು ಅದನ್ನು ಚಲೋ ತೆಂಗಿಲ್ಲೇ ಕಲಿಸ್ಕೊಳತ್ತೇನೆ ನೋಡ್ರಿ. ಗೋಬಿನ ಚಲೋ ತೆಂಗೆ ಕಲಿಸ್ಕೊಂಡು ಈಗ ಹೆಂಗೆ ನಾವು ಈರುಳ್ಳಿ ಪಕೋಡ ಆ ರೀತಿ ಎಲ್ಲ ಮಾಡ್ತೀವಲ್ಲ, ಆ ರೀತಿ ನಾನು ಇದನ್ನು ಸಿಂಪಲ್ ರೆಸಿಪಿನ ಮಾಡ್ಕೊಳಕತ್ತಂಥದ್ದು. ಸುಜು ಗೋಬಿ ಅನ್ನೋದಕ್ಕೆ ಹೆಂಗೋ ಗೋಬಿ ಇತ್ತು ಅಂಥೇಳಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಈ ರೀತಿ ಮನ್ಯಾಗ ಮಾಡ್ಕೊಳ್ಳೋದು ಚಲೋ ಅಲ್ರಿ. ಅವ್ರಿಗೆ ಒಂಥರ ಗೋಬಿ ಅಂತ ಹೇಳಿದ್ರೆ ಹ್ಞೂ ಅಂಥೇಳಿ ತಿಂತಾರೆ, ಆಮೇಲೆ ಹೆಲ್ದಿಯಾಗೂ ಇರ್ತೈತಿ. ಸೊ ಹಾಗಾಗಿ ಇದನ್ನು ನಾನು ಮಾಡ್ಕೊಳಕತ್ತಿದ್ದೆ. ಚಲೋ ಅಂತೂ ಆಗಿತ್ತು, ಮಸ್ತಾಗಿ ಆಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಮನೆ ಒಳಗೆ ಹೋಮ್ ಮೇಡ್ ಗೋಬಿ ಥರ ಜಾಸ್ತಿ ಏನೋ ಅದಕ್ಕೆ ನಾನು ಸಾಸು ಅದು ಏನೂ ಹಾಕಲಿಲ್ಲ. ಆ ರೀತಿ ಸಿಂಪಲ್ ಪಕೋಡ ರೀ ಇದು, ಗೋಬಿ ಎಲ್ಲ ರೀತಿನ ನಾನು ಇಲ್ಲೇ ಮಾಡ್ಕೊಳಕತ್ತಂಥದ್ದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಗೋಬಿ ಅಂದರೆ ಸಿಕ್ಕಾಪಟ್ಟಿ ಮಸಾಲ ಎಲ್ಲ ಹಾಕಿ ಎಲ್ಲ ಮಾಡಿರ್ತಾರೆ. ಸೊ ಈ ರೀತಿ ಮನ್ಯಾಗ ಸೇಮ್ ಗೋಬಿದ ಫ್ಲೇವರ್ ಇರ್ತೈತಿ, ಆಮೇಲೆ ಹೆಲ್ದಿಯಾಗೂ ಇರ್ತೈತಿ. ಈ ಮಳೆಗೆ ಚಲೋನು ಅಂಥೇಳಿ ಅನ್ನಿಸ್ತೈತಿ. ಈ ರೀತಿ ಉದ್ರಾಗಿ ಒಂದು ಸ್ವಲ್ಪ ಮಾಡಿಕೊಂಡು ಈ ರೀತಿ ಎಣ್ಣೆ ಎಲ್ಲ ಕಾದಾದ್ಮೇಲೆ ನಾನು ಅದನ್ನು ಹಾಕ್ಕೊಳಕತ್ತಂಥದ್ದು ನೋಡ್ರಿ. ಚಲೋ ಆಗಿತ್ತು. ಅಂದ್ರೆ ತೀರಾ ಈಗ ಗೋಬಿ ಥರನೂ ಅಲ್ಲ, ತೀರಾ ಸ್ಪೈಸಿಯಾಗೂ ಇರಲಿಲ್ಲ. ಅಂದ್ರೆ ಮಕ್ಳಿಗೆ ಕೊಡೋದಂತೆ ಒಂದು ಸ್ವಲ್ಪ ಖಾರ ಪುಡಿ, ನಮ್ಮದು ಅಷ್ಟು ಖಾರ ಇಲ್ಲರಿ, ಅದು ಒಣ ಖಾರ ಪುಡಿ ನಾನು ಹಾಕಿದ್ದೆ. ಜಾಸ್ತಿ ಖಾರನೂ ಇಲ್ಲ, ನೋಡೋಕೆ ಅಷ್ಟು ಕೆಂಪು ಕಾಣ್ತೈತಿ, ಬಟ್ ಖಾರ ಇಲ್ಲ. ಸೊ ಹಾಗಾಗಿ ಅವರಿಗೆ ಚಲೋ ಆಗಿತ್ತು. ಹೊರಗಿಂದ ತಂದು ಕೊಡೋದಕ್ಕಿಂತ ಈ ರೀತಿ ಒಂದೊಂದು ಟೈಮ್ ನಾವು ಮಾಡಿಕೊಡೋದು ಭಾಳ ಚಲೋ ಅಂತಲೇ ಹೇಳ್ತೀನಿ. ಸೊ ಈ ರೀತಿ ನಮ್ಮ ಇವತ್ತು ಗೋಬಿ ಪಕೋಡ ರೆಡಿ ಆಗತ್ತಿದ್ದು ನೋಡ್ರಿ. ಬೆಳಿಗ್ಗೆನೇ ಚಲೋ ಆಗಿತ್ತು. ಒಂದು ಸೈಡ್ ಉಪ್ಪಿಟ್ಟು, ಒಂದು ಸೈಡ್ ಗೋಬಿ, ಎರಡೂ ರೆಡಿನ ನಾನಿಲ್ಲೇ ಮಾಡಿಕೊಂಡು ಅವರಿಗೆ ತಿನ್ನಕ್ಕಂತ ಹೇಳಿ ಕೊಟ್ಟೆ ನೋಡ್ರಿ.
ಈ ಒಂದು ಬೆಳಗ್ಗಿಂದ ಆಲ್ಮೋಸ್ಟ್ ರೂಟೀನ್ ಹಿಂಗೆ ಇರ್ತೈತಿ. ಒಂದು ದಿವ್ಸ ರೊಟ್ಟಿ ಕಾಳು ಪಲ್ಯ ಮಾಡಿರ್ತೀನಿ, ಇಲ್ಲಾಂದ್ರೆ ರೊಟ್ಟಿ ಯಾವುದಾದ್ರೂ ತರಕಾರಿ ಪಲ್ಯ ಮಾಡಿರ್ತೀನಿ. ಇಲ್ಲ ಒಂದೊಂದು ದಿವಸ ಈ ರೀತಿಯಾಗಿ ಅಂದ್ರೆ ಈಗ ಮಳೆಗಾಲ ಶುರುವಾತಲ್ಲ ರೀ, ಹಾಗಾಗಿ ಒಂದು ಸ್ವಲ್ಪ ಏನಾದರೂ ತಿನ್ನಬೇಕು ಅಂಥೇಳಿ ಅನಿಸೋದು ಕಾಮನ್ ಅಲ್ರಿ. ಆ ಟೈಮ್ನಾಗ ಈ ರೀತಿ ಒಂದೇನಾದರೂ ಮಾಡಿಕೊಂಡು, ಮತ್ತು ನಾನು ಒಂದನ್ನು ಮಾಡಿರಂಗಿಲ್ಲ ರೀ, ಯಾಕಂದ್ರೆ ಬೆಳಿಗ್ಗೆನ ಈ ರೀತಿ ಡೀಪ್ ಫ್ರೈ ಮಾಡಿದ್ದಷ್ಟು ಸರಿ ಆಗೋದಿಲ್ಲ ಅಂಥೇಳಿ ಅದ್ರ ಜೊತೆಗೆ ಒಂದೇನಾದರೂ ಮಾಡಿಕೊಂಡು ಅದನ್ನು ಮಾಡ್ಕೊಳ್ಳುವಂಥದ್ದು. ಸೊ ಇವತ್ತಿನ ನನ್ನ ವ್ಲಾಗು ಈ ರೀತಿಯಾಗಿತ್ತು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ